హాయ్ చెప్పు. హాయ్ 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 దా. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದುಬಿಟ್ಟು ಮಂಡೇ ಲಾಗ್ ಆಗಿರುತ್ತೆ. ಮಂಡೇ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ಗೆ ಕೋಕೋನಟ್ ರೈಸ್ ಮಾಡ್ಕೊಂಡಿದ್ದೆ, ಹಾಗೆ ಶಾಪಿಂಗ್ ಕೂಡ ಮಾಡಿದ್ದೀನಿ, ಹಾಗೆ ಸೆಲ್ಫ್ ಕೇರ್ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಕೋಕೋನಟ್ ರೈಸ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಮಾಡ್ಕೊಳೋದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಟರ್ ಕ್ಯೂಬ್ ಬರುತ್ತಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ತುಪ್ಪನಾದರೂ ಸೇರಿಸ್ಕೋಬೋದು. ಎಣ್ಣೆ ಎಲ್ಲ ಕಾದ ನಂತರ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಕಲರ್ ಚೇಂಜ್ ಆಗಬೇಕು, ಅವಾಗೆ ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ. ಇನ್ನು ಒಣಗಿದ ಮೆಣಸಿನ್ಕಾಯಿ, ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಇನ್ನು ಕರಿಬೇವು ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕಷ್ಟೇ. ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿದ್ರೆ ಆ ಮಸಾಲೆ ಫ್ಲೇವರ್ ಎಲ್ಲ ತೆಂಗಿನಕಾಯಿ ಎಲ್ಲ ಅನ್ನಕ್ಕೆ ಹಿಡಿಯುತ್ತಲ್ವ, ತುಂಬಾ ಟೇಸ್ಟಾಗಿರುತ್ತೆ. ಬೆಳಗ್ಗೆ ಟೈಮಲ್ಲಿ ತುಂಬ ಸ್ಪೈಸಿ ಮಸಾಲ ಆ ಥರ ತಿನ್ನೋ ಬದಲು ಈ ಥರ ಕೋಕೋನಟ್ ರೈಸ್ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ವಾರಕ್ಕೊಂದು 2-3 ಸರಿ ತಿನ್ನೋದ್ರಿಂದ ಈ ಹೊಟ್ಟೆಯಲ್ಲಿ ಉಣ್ಣು ಬರುತ್ತೆ ನೋಡಿ, ಅಲ್ಸರ್ ಥರ, ಅದೆಲ್ಲ ಕೂಡ ಕಮ್ಮಿ ಆಗಿಬಿಡುತ್ತೆ. ಮತ್ತು ಸ್ಟಮಕಲ್ಲಿ ಉರಿ ಕೂಡ ಬರೋದಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ವಾರಕ್ಕೊಂದು ಸರಿ 2 ಸರಿ ತಿನ್ನೋದಕ್ಕೆ ತುಂಬಾ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ತೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮದು ಕೋಕೋನಟ್ ರೈಸ್ ಇತ್ತು. ಇನ್ನು ನಮ್ಮ ತಂಗಿ ಮಗಳು ಕೂಡ ಎಲ್ಲ ಎದ್ಲಲ್ವ, ಪಲ್ಲವಿ. ಇನ್ನು ಇಬ್ಬರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾವು ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಅದೊಂದು ದೊಡ್ಡ ಟಾಸ್ಕ್ ಆದಂಗೆ. ಒಂದೊಂದು ದಿವಸ ಅಡುಗೆ ಮಾಡಿಕೊಂಡೇ ಕ್ಲೀನ್ ಮಾಡಿಬಿಡ್ತೀನಿ, ಒಂದೊಂದು ದಿವಸ ಆಗಿಲ್ಲ ಅಂದರೆ ಆ ಅಡುಗೆ ಎಲ್ಲ ಮಾಡಾದಮೇಲೆ ಅಡುಗೆ ಮಾಡಿರ್ತೀವಿ ನೋಡಿ, ಆ ಪಾತ್ರೆನೆಲ್ಲ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಅಡುಗೆ ಮಿಕ್ಕಿರುತ್ತಲ್ವ ಅದನ್ನೆಲ್ಲ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಿಕ್ಕಿರುತ್ತಲ್ವ ನಿಂಬೆಹಣ್ಣು, ಅದನ್ನು ಬಿಸಾಕ್ದಿರ ಈ ಥರ ವಾರಕ್ಕೊಂದ್ಸರಿ ನಿಂಬೆಹಣ್ಣು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕ್ಲೀನ್ ಮಾಡೋದ್ರಿಂದ ಏನಾದ್ರು ಬ್ಯಾಕ್ಟೀರಿಯಾಗಳು ಇರುತ್ತಲ್ವ, ನಮಗೆ ಗೊತ್ತಿರಲ್ಲ, ಸೂಕ್ಷ್ಮ ಜೀವಿಗಳು ಸ್ಟೌವಲ್ಲಿ ಕೂಡ ಇರುತ್ತೆ. ನಾವು ಅಡುಗೆ ಮಾಡಿದಾಗ ಸ್ವಲ್ಪ ಚೆಲ್ಲಿರ್ತೀವಿ ಮತ್ತು ಬಟ್ಟೆಯಲ್ಲೆಲ್ಲ ಒರೆಸ್ತಾ ಇರ್ತೀವಿ, ಅದು ಒಂಥರ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತಲ್ವ, ಆ ಥರ ಬರಬಾರ್ದಂದ್ರೆ ಈ ಥರ ನಿಂಬೆಹಣ್ಣು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಒರೆಸೋದ್ರಿಂದ ಆ ಸ್ಮೆಲ್ಲು ಬರಲ್ಲ, ಮತ್ತು ಸ್ಟವ್ ಕೂಡ ಪಳಪಳ ಅಂತ ಹೊಳಿತಾ ಇರುತ್ತೆ ಅರಿಶಿನ ಪುಡಿ ಹಾಕಿ ಒರೆಸೋದ್ರಿಂದ. ನಾನು ಗ್ಯಾಸ್ ಸ್ಟವ್ನ ಒಂದು 2 ಟೈಮರು ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ, ಬೆಳಿಗ್ಗೆ ನೈಟ್ ಕೂಡ ಕ್ಲೀನ್ ಮಾಡ್ತಾ ಇರ್ತೀನಿ. ಈ ಥರ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊಳೋದ್ರಿಂದ ಕಿಚನಲ್ಲಿ ನೀಟಾಗಿರುತ್ತೆ, ಜಿಡ್ಡು ಕೂಡ ಅಷ್ಟೊಂದು ಹಿಡಿಯಲ್ಲ. ಈ ಗ್ಯಾಸ್ ಸ್ಟವ್ ಬ್ಯಾಕ್ ಸೈಡ್ ಆಗಿರಲಿ, ಟೈಲ್ಸ್ ಆಗಿರಲಿ, ಮಿಕ್ಸಿ ಆಗಿರಲಿ, ನಾವು ಉಪ್ಪೆಲ್ಲ ಬಳಸ್ತೀವಿ ನೋಡಿ, ಆ ಜಾರ್ಗಳಾಗಿರಲಿ, ಡೈಲಿ ರೊಟೀನಲ್ಲಿ ನಾವು ಈ ಥರ ಕ್ಲೀನ್ ಮಾಡ್ಕೊಳೋದ್ರಿಂದ ಕಿಚನ್ನು ನೀಟಾಗಿರುತ್ತೆ, ನಮಗೆ ಮೆಸ್ಸಿ ಅನಿಸಲ್ಲ. ನಮಗೆ ಅಡುಗೆ ಮಾಡ್ಬೇಕಾದ್ರೆ ಮೇಯ್ನಾಗಿ ಕಿಚನ್ ನೀಟಾಗಿರಬೇಕು, ಅವಾಗೆ ಅಡುಗೆ ಮಾಡೋದಕ್ಕೂ ಇಷ್ಟ ಆಗುತ್ತೆ. ಅಡುಗೆ ಮನೆಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ನಮಗೂ ಇಷ್ಟ ಆಗುತ್ತೆ. ಅಡುಗೆ ಮನೆಯೇ ಚೆನ್ನಾಗಿಲ್ಲ ಅಂದರೆ ಯಾವ ಕೆಲಸ ಮಾಡೋದಕ್ಕೂ ಇಷ್ಟ ಆಗಲ್ಲ. ಮೇಯ್ನ್ ಅಡುಗೆ ಮನೆ ನೀಟಾಗಿರಬೇಕು. ಇನ್ನು ಎಲ್ಲ ಟೈಲ್ಸ್ನೂ ಅಷ್ಟೇ, ನಾನು ಬ್ಯಾಕ್ ಸೈಡ್ ಆಗಿರಲಿ, ಈ ಟೈಲ್ಸ್ ಆಗಿರಲಿ ಡೈಲಿ ಅಷ್ಟೇ ಇದೇ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿ, ಮನೆ ಎಲ್ಲ ಗುಡಿಸಿ, ಮನೆ ಎಲ್ಲ ಒರೆಸಿ, ಬಟ್ಟೆ ಎಲ್ಲ ವಾಶ್ ಮಾಡಿದೆ ಅದನ್ನೆಲ್ಲ ಕೂಡ ಒಣಗಾಕ್ಬಿಟ್ಟು ಇನ್ನು ನಾವು ಸೆಲ್ಫ್ ಕೇರ್ ಕೂಡ ಮಾಡ್ಕೊತಾ ಇದ್ದೀವಿ. ಸೊ ನನ್ನ ಕೈಯಲ್ಲಿ ನೇಲ್ ಪಾಲಿಶ್ ಆನ್ ಮಾಡಿದ್ಯಾ? ನನ್ನ ಕೈಯಲ್ಲಿ ನೇಲ್ ಪಾಲಿಶ್ ಐತೆ. ಇನ್ನು ನಾವಿಬ್ಬರು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟು ಸ್ವಲ್ಪ ತಲೆ ಎಲ್ಲ ಚಿಕ್ಕ ಬಿಡಿಸ್ಕೊಂಡು ನಮ್ಮ ಪಲ್ಲವಿಗೂ ಕೂಡ ತಲೆ ಎಲ್ಲ ಬಾಚಿ ಇನ್ನು ನೈಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನೈಲ್ ಕ್ಲೀನ್ ಮಾಡೋದಕ್ಕೆ ಈ ಥರ ನೈಲ್ ರಿಮೂವರ್ ಕಾಟನ್ ಬರುತ್ತೆ, ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಈ ಥರ ಫ್ಲೇವರ್ ಬರುತ್ತೆ, ಆರೆಂಜ್ ಫ್ಲೇವರು, ಆಪಲ್ ಫ್ಲೇವರು, ಮತ್ತು ಮೂಸಂಬಿ ಫ್ಲೇವರು, ಲೆಮನ್ದು, ಸ್ಟ್ರಾಬೆರಿದು, ಈ ಥರ ತುಂಬ ಕಲರ್ ಫ್ಲೇವರ್ ಬರುತ್ತೆ.
ಇನ್ನು ಫಸ್ಟೆಲ್ಲ ನಾವು ಹೆಂಗೆ ಮಾಡ್ತಾಯಿದ್ರು ಅಂದರೆ ಟಿನ್ನರ್ ಬರುತ್ತೆ ನೋಡಿ, ಅದರಲ್ಲಿ ಕ್ಲೀನ್ ಮಾಡ್ತಾಯಿದ್ರೆ ಕಾಟನಲ್ಲಿ. ಇವಾಗ ಈ ಥರ ಬಂದಾಗಿನ್ನೂ ಇದರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಒಂದು 2-3 ಕಾಟನ್ ಇದ್ದರೆ ಸಾಕು, 10 ಬೆರಳಲ್ಲೂ ನೀಟಾಗಿ ರಿಮೂವ್ ಮಾಡ್ಕೊಂಬಿಡ್ಬೋದು ಆ ನೈಲ್ ಪಾಲಿಶ್ ಎಲ್ಲ. ಇನ್ನಿಬ್ಬರು ಕೂಡ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು, ತುಂಬ ದಿನ ಯೂಸ್ ಮಾಡಿರಲಿಲ್ಲ. ಅದಕ್ಕೆ ಬಿಸಿ ನೀರಲ್ಲಿ ಸ್ವಲ್ಪ ತಿಟ್ಟರೆ ಅದೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ನಾವು ಗಾಳಿ ಜಾಸ್ತಿ ಹೊತ್ತು ಬಿಟ್ಬಿಟ್ಟು ಅಪ್ಲೈ ಮಾಡ್ತಾ ಇರ್ತೀವಲ್ವ, ಈ ಥರ ಮಾಡೋದ್ರಿಂದ ಬೇಗನೆ ಆ ಲಿಕ್ವಿಡ್ ಥರ ಆಗಿಬಿಡುತ್ತೆ. ಬಿಸಿ ನೀರಲ್ಲಿ ಇಟ್ಟು ನೋಡಿ, ಈ ಟಿಪ್ ಫಾಲೋ ಮಾಡಿ ನೋಡಿ. ಮತ್ತು ಇನ್ನು ಯಾವಾಗಾರು ನಾವು ಅರ್ಜೆಂಟಾಗಿ ಎಲ್ಲರೂ ಹೋಗ್ಬೇಕಾದ್ರೆ ನೈಲ್ ಪಾಲಿಶ್ ಹಾಕ್ಕೊತೀರಿ ಮತ್ತು ಅಳಿಸೋಗ್ಬಿಡುತ್ತೆ, ಅದು ಇದು ಟಚ್ ಮಾಡಿಬಿಟ್ಟು ಬೇಗನೆ ಇದಾಗಿಬಿಡುತ್ತೆ. ಅದು ಬೇಗ ಡ್ರೈ ಆಗಬೇಕಂದ್ರೆ ಐಸ್ ಕ್ಯೂಬ್ ಬರುತ್ತೆ ನೋಡಿ, ಐಸ್ ವಾಟ್ರಲ್ಲಿ ನಾವು ಬೆರಳನ್ನ ಡಿಪ್ ಮಾಡಿದ್ರೆ ಬೇಗ ನೈಲ್ ಪಾಲಿಶು ಒಣಗೋಗ್ಬಿಡುತ್ತೆ. ನಾವೆಲ್ಲರೂ ಹೋಗ್ಬೇಕಾದ್ರೆ ಕ್ವಿಕ್ಕಾಗಿ ನೈಲ್ ಪಾಲಿಶ್ ಹಾಕ್ಕೊಂಡು 1 ನಿಮಿಷ ಐಸ್ ಕ್ಯೂಬಲ್ಲಿ ಈ ಥರ ಇಟ್ಟರೆ ಸಾಕು, ಬೇಗನೆ ಡ್ರೈ ಆಗಿಬಿಡುತ್ತೆ. ಈ ಟಿಪ್ನ ಫಾಲೋ ಮಾಡಿ ನೋಡಿ. ಇನ್ನಿಬ್ಬರು ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಇಬ್ಬರು ಒಬ್ರಿಗೊಬ್ರಿಗೂ ತೋರಿಸ್ಕೊಂಡಿದ್ವಿ ಯಾವ ಕಲರ್ ಚೆನ್ನಾಗಿದೆ ಮತ್ತು ಯಾವ ಥರ ಇದೆ ಕಲರು, ವೈಟ್ ಆಗಿದ್ದೀರಾ, ಇಬ್ಬರು ಬ್ಲ್ಯಾಕ್ ಆಗಿದ್ದೀರಾ, ಇದನ್ನೆಲ್ಲ ಮಾತಾಡಿಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ, 1 ಗಂಟೆ ಆಗೇ ಹೋಯಿತು. ಇನ್ನಿಬ್ಬರೂ ಊಟ ಎಲ್ಲ ಮಾಡ್ಕೊತಾ ಇದ್ದೀವಿ. ಬೆಳಿಗ್ಗೆ ಹೇಳಿದ್ನಲ್ವ ಟೊಮೆಟೊ ಗೊಜ್ಜು ಬೀಟ್ರೂಟ್ ಪಲ್ಯ ಮಾಡಿದ್ವಿ ಅಂತ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾಲ್ಗೆ ಕೂಡ ಹೋಗಬೇಕಾಗಿತ್ತು, ಲಿಕ್ವಿಡ್ ಎಲ್ಲ ಖಾಲಿ ಆಗೋಗಿತ್ತು, ಅದನ್ನೆಲ್ಲ ಕೂಡ ತೊಗೊಂಬರ್ತಾ ಇದ್ದೀವಿ. ಇನ್ನು ನಮ್ಮ ಚಾರ್ವಿಕಾ ನೋಡಿ ಎಲ್ಲ ಅಂಗಡಿಗೆ ಹೋದ್ರು ಅಲ್ಲಿ ಪಾತ್ರೆಗಳು ತಗೊಂಡು ಅಡುಗೆ ಮಾಡ್ತಾ ఇదాಳೆ. ఊరికే ఉండదు తను తెలుసు చేసేది, నేను ಹೇಳ್ಬೇಡ, వాళ్ళు ಹೇಳ್ತಾರೆ నిన్ను తింటా ఉంది అయిపోయా. హాయ్ చెప్పు. హాయ్ 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 దా హాయ్ హాయ్ హాయ్. ಇನ್ನು ಪಟಾಕಿ ಚೀಟಿ ಕಟ್ಟೋಣ ಅಂದ್ಬಿಟ್ಟು ಪಾತ್ರೆ ಅಂಗಡಿಗೆ ಹೋಗಿದ್ರೆ ನಮ್ಮ ಚಾರ್ವಿಕಾ ಅಲ್ಲಿರೋ ಬಾಣಲೆಗಳೆಲ್ಲ ಎತ್ತಿ ವೆಯ್ಟ್ ಮಿಷಿನ್ ಬರುತ್ತೆ ನೋಡಿ, ಅದ್ರ ಮೇಲೆ ಇಟ್ಬಿಟ್ಟು ಅಡುಗೆ ಮಾಡ್ತಾ ಇದ್ದಾಳೆ. ಯಾವಾಗ ಎಲ್ಲೋದ್ರೂ ಅಂಗಡಿಗಳಿಗೆ ಹೋಗ್ಬಿಟ್ರೆ ಅಲ್ಲಿ ಪಾತ್ರೆ ನೋಡಿದ್ರೆ ಸಾಕು, ಆ ಅಡುಗೆ ಮಾಡ್ಕೊಂಡು ಎಲ್ಲರಿಗೂ ತಿನ್ನಿಸೋದು ಆ ಥರ ಎಲ್ಲ ಮಾಡ್ತಾಯಿಲ್ಲ. ನಮಗೊಂದೇ ನಗು. ಇನ್ನು ಮಾಲ್ಗೆ ಹೋಗಿದ್ರಲ್ವ, ಅವರಿಬ್ಬರೇ ಫೋನ್ ಹಿಡ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ. ಆಯ್ ಆಯ್ ಅಂತ ಎಷ್ಟು ಸರಿ ಹೇಳಿದ್ದಾಳೆ ನಮ್ಮ ಚಾರ್ವಿಕಾ. ಇನ್ನು ಸ್ವಲ್ಪ ಏನೋ ಐಟಮ್ಗಳೆಲ್ಲ ಬೇಕಾಗಿತ್ತಲ್ಲ, ಅದನ್ನೆಲ್ಲ ಕೂಡ ತೊಗೊಂಡು ಬಂದ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಹಾಯ್ 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 ಇಡ್ಸುರೆ ಅಬ್ಬು. ఏ చిన్ని రాయడా నాని రవి పొడసాయి ఏట్లో పొడతాయి. పొడతాయి ఎట్లో